ಗೂಡ್ಸ್ ವಾಹನ ಚಾಲಕ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಒಂದೇ ಬುಲೆಟಿನ್ನಲ್ಲಿ ಎಷ್ಟು ಜಿಲ್ಲೆಗಳಿಂದ ಮಾಹಿತಿ ಬರ್ತಾ ಇದೆ ನೀವು ಗಮನಿಸಬಹುದು. ಏಕಾಏಕಿ ಕುಸಿದು ಬಿತ್ತು. ಬೆಳಗಾವಿಯಲ್ಲೂ ಅಷ್ಟೇ ವ್ಯಕ್ತಿಯ ಸಾವಾಗಿದೆ. ಮಾರ್ಕೆಟ್ಗೆ ಅಂತ ಬಂದಿದ್ರಂತೆ, ಮಾರ್ಕೆಟಿಗೆ ಬರೋಣ ಪರ್ಚೇಸ್ ಮಾಡೋಣ ಅಂತ ಬಂದವರು ಹೋಗಲೇ ಇಲ್ಲ ಜೀವಂತವಾಗಿ. ಎದೆ ನೋವಿನಿಂದ ಕುಸಿದು ಬಿದ್ದಂತಹ ಅಶೋಕ್ ಸಾವು ಕೂಡ ಆಗಿದೆ. ವೃತ್ತಿಯಲ್ಲಿ ಗೂಡ್ಸ್ ವಾಹನ ಚಾಲಕರಾಗಿದ್ರು. ಈ ಥರದ ಘಟನೆಗಳನ್ನು ನೋಡ್ತಾ ಇದ್ದಾಗ ನಿಜವಾಗ್ಲೂ ಎಂಥವರಿಗೂ ಕೂಡ ಭಯ ಆಗುತ್ತೆ. ಏನಾಗ್ತಾ ಇದೆ, ಯಾಕೆ ಕರ್ನಾಟಕದಲ್ಲಿ ಇಷ್ಟೊಂದು ಸುದ್ದಿ ಆಗ್ತಿದೆ ಅಂತ. ಕರ್ನಾಟಕ ಮಾತ್ರ ಅಲ್ಲ, ನಾನು ಹೇಳಿದ್ನಲ್ಲ, ಡೇಟಾ ಕೊಟ್ಟನಲ್ಲ, 30 ಲಕ್ಷ ಜನ ಸಾಯ್ತಾ ಇದ್ದಾರೆ ವರ್ಷಕ್ಕೆ. ನಮ್ಮದ್ರಲ್ಲಿ ರಿಪೋರ್ಟ್ ಆಗ್ತಾ ಇದೆ, ನಾವು ತೋರಿಸ್ತಾ ಇದ್ದೀವಿ ಹಿಂಗಿದೆ. ಹೃದಯದ ವಿಚಾರದಲ್ಲಿ ಆಟ ಆಡಬೇಡಿ, ನೆಗ್ಲಿಜೆನ್ಸ್ ತೋರಿಸ್ಬೇಡಿ. ತಲೆನೋವು ಅಥವಾ ವಾರ್ನಿಂಗ್ ಸಿಂಪ್ಟಮ್ಸ್ ಇಲ್ಲದೆ ಕೂಡ ಆಗಿರುತ್ತೆ. ಆಮೇಲೆ ತುಂಬ ಜನ ಡಾಕ್ಟರ್ಸ್ ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ECG ಮಾಡಿಸಿದಾಗ ಅಲ್ಲಿ ನಾರ್ಮಲ್ ಕಾಣಿಸಿದ್ರು, 2D ಎಕೋ ಮಾಡಿಸಿದಾಗ ನಾರ್ಮಲ್ ಕಾಣಿಸಿದ್ರು, ಎಂಜಿಯೋಗ್ರಾಮಲ್ಲಿ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸಗಳು ಕಾಣಿಸುತ್ತಂತೆ. ಸೈನ್ಸ್ ಅಂದರೆ ಅದೇ ಈಗ ಸದ್ಯಕ್ಕೆ. ಹಾಸನ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ತಜ್ಞರಿಂದ ಹಾರ್ಟ್ ಅಟ್ಯಾಕ್ ವರದಿ ಸಲ್ಲಿಕೆ ಆಗ್ತಿದ್ದಾರೆ. ಯಾವ ಕಾರಣಕ್ಕೆ ಸಾಯ್ತಾ ಇದ್ದಾರೆ ಅನ್ನೋದ್ರ ಅಧ್ಯಯನದ ರಿಪೋರ್ಟು ಇಂದು ತಜ್ಞರ ಸಮಿತಿಯಿಂದ ಕೊನೆ ಹಂತದ ಮೀಟಿಂಗ್ ಆಗುತ್ತೆ. 1.5 ತಿಂಗಳಲ್ಲಿ ಹಾಸನ ಜಿಲ್ಲೆ 40ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಸಂಶೋಧನೆಯನ್ನು ಅವ್ರು ನಡೆಸಿದ್ದಾರೆ. ಅಂದರೆ ಕುಟುಂಬಸ್ಥರನ್ನ ಮಾತಾಡಿಸಿದ್ದಾರೆ, ಮೆಡಿಕೇಷನ್ಸ್ ತಗೊಳ್ತಾ ಇದ್ರಾ, ಹಾರ್ಟ್ ಹೆಲ್ತ್ ಹಿಸ್ಟ್ರಿ ಏನಾದರೂ ಇತ್ತ ಅವರಿಗೆ, ಅಂದರೆ ಹೃದಯ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ರಾ, ಹುಟ್ಟಬೇಕಾದ್ರೇ ಕೆಲವು ಮಕ್ಕಳಲ್ಲಿ ಹಾರ್ಟಲ್ಲಿ ಹೋಲ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಆ ಥರದ ಸಮಸ್ಯೆಗಳೇನಾದರೂ ಇತ್ತ ಅವರಿಗೆ, ಹೆಂಗಿತ್ತು ಅವ್ರ ಜೀವನ ಶೈಲಿ, ಇದನ್ನೆಲ್ಲ ಅಧ್ಯಯನ ಮಾಡಿರುವಂತಹ ತಂಡ ಒಂದು ಕನ್ಕ್ಲೂಷನಿಗೆ ಬಂದಿರ್ತಾರೆ. ಇಷ್ಟು ಸ್ಯಾಂಪಲ್ಸನ್ನು ನಾವು ಸ್ಟಡಿ ಮಾಡಿದ್ವಿ, ಇದರಲ್ಲಿ ಇಂತಿಂಥ ಪ್ರಾಬ್ಲಮ್ಸ್ ಇದೆ ಅಂತ ಕನ್ಕ್ಲೂಷನಿಗೆ ಬಂದಿರ್ತಾರೆ, ಅದು ಕೊಡ್ತಾರಂತೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಅತ್ಯಂತ ನಿಗೂಢವಾಗಿ ಉಳಿದಿರುವಂತಹ ಪ್ರಕರಣವನ್ನು ಭೇದಿಸೋದಕ್ಕೆ ಈ ಕಮಿಟಿ ಕೈಯಲ್ಲಿ ಸಾಧ್ಯ ಆಗುತ್ತಾ ಅಂತ ರಿಪೋರ್ಟ್ನಲ್ಲಿ ಏನೇನು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿರೋ ಸಾಧ್ಯತೆ ಇದೆ, ಏನನ್ನು ನಿರೀಕ್ಷೆ ಮಾಡ್ಬೋದು ನಾವು? ಮಮತಾ, ಈಗ ಪ್ರಮುಖವಾಗಿ ತಜ್ಞರು ಅಧ್ಯಯನ ಮಾಡಿರುವಂಥದ್ದು ಕೇಸ್ ಸ್ಟಡಿ ಮೇಲೆ ಅಧ್ಯಯನ ಮಾಡಿದ್ದಾರೆ. ಆ ಪ್ರತಿಯೊಂದು ಡೆತ್ ಅಂತ ಕೇಸ್ಗಳನ್ನು ಇಟ್ಕೊಂಡು ಅವರ ಜೀವನ ಶೈಲಿ, ಅವರಿಗೆ ಇದ್ದಂಥ ಕಾಯಿಲೆಗಳು, ಅವರ ಮೆಡಿಕಲ್ ಹಿಸ್ಟ್ರಿಗಳನ್ನು ತೆಗೆದುಕೊಂಡು ಕೇಸ್ ಸ್ಟಡಿಯನ್ನು ಮಾಡಿ ಸೂಕ್ತ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕಾಗಲ್ಲ. ಆದರೆ ಯಾವ ಕಾರಣಕ್ಕೆ ಡೆತ್ ಆಗಿದ್ರೆ, ಈ ವ್ಯಕ್ತಿ ಡೆತ್ ಆಗಿರೋದು ಯಾವ ಕಾರಣ ಇರ್ಬೋದು, ಆ ಕಾರಣಗಳನ್ನು ವರದಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸುಮಾರು ಇದುವರೆಗೂ ಕೂಡ 30ರಿಂದ 40ವರೆಗೂ ಕೂಡ ಹಾಸನದಲ್ಲಿ ಹೃದಯಾಘಾತ ಆಗಿದೆ. ಆದರೆ ಇದುವರೆಗೂ ಬರೀ 4 ಜನರು ಅಷ್ಟೇ ಮರಣೋತ್ತರ ಪರೀಕ್ಷೆ ಮಾಡಿರುತ್ತದೆ. ಉಳಿದಂಥವ್ರು ಯಾರು ಕೂಡ ಮರಣೋತ್ತರ ಪರೀಕ್ಷೆ ಮಾಡಿಸಿಲ್ಲ. ಮರಣೋತ್ತರ ಪರೀಕ್ಷೆ ಮಾಡಿಸಿದ ಕಾರಣ, ಸೂಕ್ತ ಕಾರಣ ಏನು ಅನ್ನೋದು ಕೂಡ ಪತ್ತೆ ಹಚ್ಚೋದು ವೈದ್ಯರಿಗೆ ಮತ್ತೆ ತಜ್ಞರಿಗೂ ಕೂಡ ದೊಡ್ಡ ಸವಾಲಾಗಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮರಣೋತ್ತರ ಪರೀಕ್ಷೆಯ ಸರ್ಟಿಫಿಕೇಟ್ ಅನ್ನು ಹೊರತುಪಡಿಸಿ ಕೇಸ್ ಸ್ಟಡಿಯನ್ನು ಇಟ್ಕೊಂಡು ಈಗ ತಜ್ಞರು ಸ್ಟಡಿಯನ್ನು ಮಾಡಿರುವಂಥದ್ದು. ಆ ಸ್ಟಡಿಯ ಆಧಾರದ ಮೇಲೆ ಅವರಿಗೆ ಇದ್ದಂಥ ಕಾಯಿಲೆಗಳು, ಜೀವನ ಶೈಲಿ, ಅದರ ಆಧಾರದ ಮೇಲೆ ವರದಿಯನ್ನು ಸಲ್ಲಿಸಿಕೆ ಈಗ ಹೊರಡ್ತಾ ಇರುವಂಥದ್ದು. ಆ ವರದಿಯನ್ನು ಆಧರಿಸಿ ಈಗ ಆರೋಗ್ಯ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸಚಿವರು ಸೂಕ್ತ ಪರಿಹಾರ ಅಥವಾ ಮುಂಜಾಗ್ರತಾ ಕ್ರಮಗಳು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ ಇರುವಂಥದ್ದು. ಸದ್ಯಕ್ಕೆ ವರದಿಯಲ್ಲಿ ಇರುವಂಥ ಅಂಶಗಳು ಕೇಸ್ ಸ್ಟಡಿಗಳನ್ನು ಒಳಗೊಂಡಂತ ವರದಿ ಇದು ಆಗಿದ್ದು, ಆ ಕೇಸ್ ಸ್ಟಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇರೆ ಬೇರೆ ಕಾಯಿಲೆ ಇತ್ತು. ಮತ್ತೆ ಯುವಕರು ಡೆತ್ ಆಗಿರೋದಕ್ಕೆ ಅವರ ಜೀವನ ಶೈಲಿ, ಅವರು ಮದ್ಯಪಾನ ಧೂಮಪಾನ ಮಾಡ್ತಾ ಇದ್ರು ಅನ್ನುವಂಥ ವರದಿಯಲ್ಲಿ ಉಲ್ಲೇಖ ಆಗಿದೆ. ಮತ್ತೆ ಮರಣೋತ್ತರ ಪರೀಕ್ಷೆ ಆಗಿರುವಂಥ 4 ಜನರ ವರದಿ ಏನಿದೆ ಅನ್ನುವಂಥದ್ದು ಕುತೂಹಲ ಆಗಿದೆ. ಹಾಗಾಗಿ ಅದನ್ನ ಈಗ ತಜ್ಞರ ತಂಡ ಬಹಿರಂಗಪಡಿಸುತ್ತೆ, ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೆ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಕಾದು ನೋಡ್ಬೇಕಾಗಿದೆ. ಇವತ್ತು ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ಫೈನಲ್ ವರದಿಯನ್ನು ಸಿದ್ಧಪಡಿಸಿ ನಾಳೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ಈಗ ಹೊರಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಲೋಕೇಶ್, ನಮ್ಮೆಲ್ಲ ಮಾಹಿತಿಗಾಗಿ.